ತೋರಿಸಿ ಹೊಸಕಿ ಊಟವನ್ನು ಮಾಡುವಂತಹ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರಂತರವಾಗಿ ಪ್ರತಿ ವರ್ಷ ಮಾಡುವಂತೆ ನಿಮ್ಮ ಸಹಕಾರ ಇರಲಿ ಅಂತ ಕೋರ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಗದ್ದೆಗಳಿಗೆ ಜಾಗ್ರತೆ ಇಳಿಯಿರಿ, ಸ್ವಲ್ಪ ಆಳ ಇದೆ. ಗದ್ದೆಯಲ್ಲಿ ಇಳಿದು ಕೆಲಸ ಮಾಡುವವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಗದ್ದೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾಧ್ಯಮ ಕೇಂದ್ರ ತುಕ್ಕೋಟು, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ರಿಷರ್ಟ್ ಹಾಗೂ ಸಂಘ ರಿಷರ್ಟ್ ಇವರ ನೇತೃತ್ವದಲ್ಲಿ ಮಂಗಳೂರು ಕೃಷಿ ಇಲಾಖೆ ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಪಿಲಾರು ಸಹಯೋಗದೊಂದಿಗೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ತಾಂತ್ರಿಕ ಮಾರ್ಗದರ್ಶನದೊಂದಿಗೆ ಆಕಾಂಕ್ಷೆಯ ಕೃಷಿ ಅಧ್ಯಯನ ಹಾಗೂ ಚಟುವಟಿಕೆಗಳಿಗೆ ಚಾಲನೆ ನೀಡುವ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಸನ್ಮಾನ್ಯ ಯುಟಿ ಖಾದರ್, ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು ಕೂಡ. ಅವರು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿ ಶುಭ ನುಡಿಯುವಂತೆ ಅವರಲ್ಲಿ ವಿನಮ್ರವಾದ ವಿನಂತಿ ಮಾಡಿಕೊಟ್ಟಿದ್ದೇನೆ. ಮಾಧ್ಯಮ ಕೇಂದ್ರ ತುಕ್ಕೋಟು, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲ ಸಂಘ ಇದರ ನೇತೃತ್ವದಲ್ಲಿ ಮಂಗಳೂರು ಕೃಷಿ ಇಲಾಖೆ ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಪಿಲಾರ್, ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಸರ್ವರ ಸಹಕಾರದಲ್ಲಿ ಹಮ್ಮಿಕೊಂಡಂತಹ ಗ್ರಾಮ ಸಂಪರ್ಕದ ಅಭಿಯಾನದ ಅಂಗವಾಗಿ ಕೃಷಿಯೆಡೆಗೆ ವಿದ್ಯಾರ್ಥಿ ಸಮುದಾಯ ಹಾಗೂ ಯುವ ಜನತೆ ನಡೆಯೆಂಬ ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕೋಟೆಕಾರ್ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರು, ಈ ಕಾರ್ಯಕ್ರಮಕ್ಕೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಂತಹ ಸಂಘದ ಕೃಷ್ಣ ಶೆಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ಸೋಮೇಶ್ವರ ನಗರಸಭೆಯ ಉಪಾಧ್ಯಕ್ಷರು ಸಂಘಿತರಾದಂತಹ ರವಿಶಂಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಕೃಷಿ ಅಧಿಕಾರಿ ರಮೇಶ್ ಅವರೇ, ಅದೇ ರೀತಿ ನಮ್ಮ ಪ್ರಾಂಶುಪಾಲ ಪದವಿಪೂರ್ವ ಕಾಲೇಜ್ ಸಂಘದ ಅಧ್ಯಕ್ಷ ಅಂತ ನಮ್ಮ ಸ್ವರ್ಣರವರೇ, ಮೂಡದ ಅಧ್ಯಕ್ಷ ಅಂತ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಕೋಟೆಕಾರ ವ್ಯವಸಾಯ ಸಂಘದ ಉಪಾಧ್ಯಕ್ಷ ಅಂತ ಅಫ್ಸಾಲಿದ್ ಅವರೇ. ಬಹುಶಃ ಇವತ್ತು ಈ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಈ ಸ್ಥಳದ ಅವಕಾಶ ಮತ್ತು ಇನ್ನಿತರ ವ್ಯವಸ್ಥೆ ಮಾಡಿಕೊಟ್ಟಂತಹ ನಮ್ಗೆ ಅತ್ಯಂತ ಗೌರವ ಹಿರಿಯರಾಗಿರುವಂತಹ ನಮ್ಮ ಗೌರವಂತ ಸೀತಾರಾಮ್ ಶೆಟ್ಟಿ ಅವರೇ, ಅದರಿಂದ ಅವ್ರ ಕುಟುಂಬಸ್ಥರೇ, ಅವರ ಬಹುಶಃ ಮಗನಾಗಿರುವಂತಹ ನಮ್ಮ ಪ್ರವೀಣ್ ಮೇಗಿನ ಮನೆ ಅವರೇ, ಅವರೆಲ್ಲ ನಮ್ಮ ಹಿರಿಯರೇ, ಇಲ್ಲಿ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತವಂತಹ ನಗರಸಭೆ ಸದಸ್ಯರಾಗಿರುವಂತಹ ಸಪ್ನ ಶೆಟ್ಟಿ ಅವರೇ, ದೀಪಕ್ ಪಿಲಾರ್ ಅವರೇ, ಪುರುಷೋತ್ತಮ್ ಶೆಟ್ಟಿ ಅವರೇ, ನಮ್ಮ ಜಗದೀಶ್ ಉಚ್ಚಿಲ್ ಅವರೇ, ಅದೇ ರೀತಿ ಶ್ರೀಧರ್ ಪಿಲಾರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತವಂತಹ ನಮ್ಮ ಸೊಸೈಟಿಯ ಎಲ್ಲ ನಮ್ಮ ಸದಸ್ಯರೇ, ಈ ಊರಿನ ಹಿರಿಯರು, ಕೃಷಿಕರು ಹಾಗೂ ಬಹುಶಃ ಇದು ಸಾಮರ್ಥ್ಯವಾಗಿದ್ದುಕೊಂಡು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ನನ್ನ ಸಂಹಿತ ಅಂತ ಬಾಬು ಪಿಲಾರ್ ಅವರೇ, ಹರ್ಷವರ್ಧನ್ ಅವರೇ, ಪುಷ್ಪರಾಜ್, ಅದೇ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರೇ, ವೇದಿಕೆ ನಮ್ಮ ಈ ಊರ ಹಿರಿಯರಂತ ಹಸನಬಕ್ಕನ್ ಅವರೇ, ಅದೇ ರೀತಿ ಹಿರಿಯರಂತ ಗಂಗಾಯಣ್ಣನ್ ಅವರೇ, ಅದೇ ರೀತಿ ಎಲ್ಲ ನಮ್ಮ ದೊಡ್ಡರಾಗಿದ್ದ ಹರೀಶ್ ಶೆಣೆ ಅವರೇ, ನಮ್ಮ ಅತ್ಯಂತ ಗೌರವಿರುವಂತ ಕೃಷ್ಣಪ್ಪ ಸಾಲೇಂದ್ರ ಅವರೇ, ನೇರವಾಗಿ ಪರೋಕ್ಷವಾಗಿ ಸಾಕು ಪ್ರತಿಯೊಂದು ಹಿತೈಷಿಗಳೇ ಹಾಗೆ ಊರಿನ ಹಿರಿಯ ವ್ಯಕ್ತಿಗಳೇ, ನಾನು ಪ್ರಪ್ರಥಮವಾಗಿ ಇಡೀ ನಮ್ಮ ಜನತೆಯ ಪರವಾಗಿ, ಬಹುಶಃ ಇಡೀ ನಮ್ಮ ದೇಶದ ಜನರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂತಹ ಮಾಧ್ಯಮ ಕೇಂದ್ರ ಇರಲಿ, ಕೋಟೆಕಾರ ಸೊಸೈಟಿ ಇರಲಿ, ಅದಕ್ಕೆ ವಿವಿಧ ಕೃಷಿ ವಿಜ್ಞಾನ ಕೇಂದ್ರವಿರಲಿ, ಸಹಕಾರ ಕೊಟ್ಟಂತಹ ಪದವಿ ಕಾಲೇಜಿನ ಶಿಕ್ಷಣ ಅಧ್ಯಕ್ಷರಲ್ಲಿ ಈ ಊರವರಿರಲಿ, ಅದೇ ಮೇಗಿನ ಮನೆಯ ಕುಟುಂಬಸ್ಥರಲ್ಲಿ ನಾನು ಬಹುಶಃ ಇವತ್ತು ಇದಕ್ಕೆ ನೆರವೇರಿಸಿದ ವಸಂತ ಕೊನಾಜೆ ಅವರು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇದು ನಿಜವಾಗಿಯೂ ಭವಿಷ್ಯ ದಿನಗಳಲ್ಲಿ ಈ ಸಮಾಜ ಮತ್ತು ದೇಶಕ್ಕೆ ದೊಡ್ಡ ಎಲ್ಲಾ ವಿಧದ ಅಂಗದಲ್ಲಿಯೂ ಕೂಡ ಇದು ದೊಡ್ಡ ಮಟ್ಟದ ಪ್ರಯೋಜನಕಾರಿಯಾಗುವಂತಹ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ. ಯಾಕಂತ ಹೇಳಿದ್ರೆ ಯುವ ಜನತೆ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಯುವ ಜನತೆಯನ್ನು ಮತ್ತು ವಿದ್ಯಾರ್ಥಿ ಸಮಾಜವನ್ನು ಇವತ್ತು ಬಹುಶಃ ಕೃಷಿಯಡೆಗೆ ಮತ್ತು ರೈತರ ಆ ಒಂದು ಕಷ್ಟವನ್ನು ಏನು ಅರ್ಥ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕಲಿತಿರುವ ವಿದ್ಯಾರ್ಥಿ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಪ್ರಾಕ್ಟಿಕಲ್ ಆಗಿ ಒಬ್ಬ ಕೃಷಿಕನ ಒಬ್ಬ ರೈತನ ಸ್ವಲ್ಪ ಮಟ್ಟಿನ ಅನುಭವ ಆದರೂ ಕೂಡ ಎಲ್ಲಾ ವಿದ್ಯಾರ್ಥಿಗೆ ಸಿಕ್ಕಿ ಬಯಸಿಕೊಂಡು
ಅವರ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ಅದು ಪ್ರಯತ್ನ ಆಗ್ತದೆ. ಎರಡನೇದು, ಭಾರತ ದೇಶ ಯಾಕಂತ ಹೇಳಿದ್ರೆ ನಾವೆಲ್ಲ ಇವತ್ತು ನಾನು ಈ ದೇಶದ ರೈತರಿಗೆ ನಾನು ವಿಶೇಷವಾದ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಬರೀ 33 ಕೋಟಿ. ನಮ್ಮ ದೇಶದ ಜನಸಂಖ್ಯೆ 33 ಕೋಟಿ. ಆದ್ರೆ ಆವಾಗ ಈ 33 ಕೋಟಿ ಜನರಿಗೆ ಕೂಡ ಒಂದು ಹೊತ್ತು ಊಟ ಮಾಡುವಂತ ಮತ್ತು ಆಹಾರದ ತಯಾರು ಮಾಡುವಂತ ಶಕ್ತಿ ಈ ದೇಶದಲ್ಲಿ ಇರಲಿಲ್ಲ. ಬಹುಶಃ 74-75 ನನಗೆ ನೆನಪಿದೆ. ಅಮೆರಿಕದಲ್ಲಿ ಬಿಸಾಡಿದಂತ ಕೆಂಪು ಗೋಧಿಯನ್ನು ಶಿಪ್ಪಲ್ಲಿ ಪಣಮೂರಿಗೆ ಬಂದು ಅದನ್ನು ಬಹುಶಃ ಜನಸಾಮಾನ್ಯ ಹಂಚುವಂತ ಪರಿಸ್ಥಿತಿ ಆಗಿದೆ. ಆವಾಗ ಬಹುಶಃ ಅಕ್ಕಿ ಆ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರೆ ಕೇಸ್ ಆಗ್ತಿಲ್ಲ. ಯಾಕಂದ್ರೆ ಈ ರಾಜ್ಯಕ್ಕೆ ಆ ರಾಜ್ಯದಲ್ಲಿ ಇರುವುದಿಲ್ಲ, ಬೇರೆ ಕಡೆ ಕಳ್ಳ ಸಾಗಾಟ ಹಾಕುವಂತ ವಿಚಾರ ಇದೆ. ಅದಕ್ಕೂ ತಡೆಗಟ್ಟಲಿಕ್ಕೆ ಅಂತ ಕಾನೂನು ಇತ್ತು. ಸರಿಯಾಗಿ ಅಕ್ಕಿ ಸಿಕ್ಕುವಂತ ವ್ಯವಸ್ಥೆ ಕೂಡ ಇವತ್ತು ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ನನಗೆ ಬಹಳ ಚೆನ್ನಾಗಿ ಯಾಕೆ ಗೊತ್ತಂತ ಹೇಳಿದ್ರೆ, ನಾನು ಸಣ್ಣವನಾಗಿದ್ದೆ, 5ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲಿ, 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್. ನನಗೆ ಈಗ ಕೂಡ ನೆನಪಿದೆ, ಕಮ್ಯುನಿಸ್ಟ್ ನಾವು ಇವತ್ತು ಪಂಪ್ಗಳಿಂದ ಸ್ಟಾರ್ಟ್ ಆಗ್ತದೆ. ಶಾಸಕರೇ ಅಕ್ಕಿ ಕೊಡಿ, ಇಲ್ಲದಿದ್ರೆ ನ್ಯಾಯ ಕೊಡಿ ಅಂತ ಹೇಳಿ ನಮ್ಮ ಮನೆಗೆ ಬಂದು ಫ್ಲಾಗ್ ಇಟ್ಟು ತಂದೆ ಶಾಸಕರು ಎಲ್ಲ ಮೆರವಣಿಗೆಯಲ್ಲಿ ಬರುದು, ಬಂದು ಅಲ್ಲಿ ಕೂತ್ಕೊಳ್ಳುದು ಚಂದ. ಅಲ್ಲಿಗೆ ಮಧ್ಯಾಹ್ನ ನೀರು ಇದೆಲ್ಲ ನಾವೇ ಅಲ್ಲಿ ಕೊಡು, ಮನೆಯಲ್ಲಿ ಕೊಡು, ಸಂಜೆ ಹೊತ್ತಿತ್ತು. ಸೊ ಹಕ್ಕಿಗಾಗಿ ಹೋರಾಟ ಮಾಡುವ ಕಾಲಘಟ್ಟ ಈ ನಮ್ಮ ಸಮಾಜದಲ್ಲಿ ಇತ್ತು. ಬಹುಶಃ ಇವತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಕ್ಕೆ ನಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಆದ್ರೆ ಇವತ್ತು 140 ಕೋಟಿ ಆದರೂ ಕೂಡ ಈ ದೇಶದ 140 ಕೋಟಿ ಜನಸಾಮಾನ್ಯರಿಗೆ 3 ಹೊತ್ತು ಊಟಕ್ಕೆ ಬೇಕಾಗುವಂತ ಆಹಾರ ಧಾನ್ಯ ಮಾತ್ರ ಅಲ್ಲ, ವಿದೇಶಕ್ಕೂ ಕೂಡ ಆಹಾರವನ್ನು ರಫ್ತು ಮಾಡೋ ಶಕ್ತಿ ಕೊಟ್ಟಿದ್ರೆ ಈ ದೇಶದ ರೈತರ ಹಸಿರು ಕ್ರಾಂತಿ ಯೋಜನೆ ಮುಖಾಂತರ ತಂದು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜವಾಹರ್ಲಾಲ್ ನೆಹರು ಹಸಿರು ಕ್ರಾಂತಿ ಯೋಜನೆ ತಂದು ಇವತ್ತು ಈ ದೇಶ ವಿಶ್ವ ಕೊಟ್ಟರೆ ಅದು ಈ ದೇಶದ ರೈತರು ಕೊಟ್ಟಿದ್ದಾರೆ ಅಂತ ಆಲೋಚನೆ ಮಾಡಬೇಕು. ಅಂತ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಇಡೀ ವಿಶ್ವದ ಪ್ರತಿಯೊಂದು ದೇಶ ಕೂಡ ಅಗತ್ಯ. ನಾನು ವಿಶ್ವದ ಬಹಳಷ್ಟು ದೇಶಕ್ಕೆ ಹೋಗಿದ್ದೇನೆ. ಎಲ್ಲಾ ದೇಶದಲ್ಲಿ ಕೂಡ ಪ್ರಮುಖವಾದ ಯಾವುದಂತ ಹೇಳಿದ್ರೆ ಅದು ಕೃಷಿ ಪ್ರಧಾನವಾದ ರಾಷ್ಟ್ರ. ಪ್ರತಿಯೊಂದು ರಾಷ್ಟ್ರದಲ್ಲಿ ಕೂಡ, ಇವನು ಅಮೆರಿಕದಲ್ಲಿ ಕೂಡ ನೋಡುವಾಗ ನಗರ ಮಾತ್ರ ಅಲ್ಲದೆ ನಗರ ಹೊರಗೆ ಹೋದ 40-50 ಕಿಲೋಮೀಟರ್ ನಮಗೆ ಏನ್ ಬರೇ ಕೃಷಿ ಕಾಣುವುದಲ್ಲದೆ ಬೇರೆ ಏನ್ ಕೂಡ ನಮ್ಗೆ ಕಾಣಲಿಕ್ಕೆ ಸಿಗಲಿಲ್ಲ ಯಾವ ದೇಶಕ್ಕೆ ಹೋದ್ರು ಕೂಡ. ಸೊ ನಾವೇನ್ ನಿಲ್ಸೇವೇನು ಬೇರೆ ದೇಶದಲ್ಲಿ ಕೃಷಿ ಇಲ್ಲ, ಅವರು ಕೃಷಿಗೆ ಜಾಸ್ತಿ ಒತ್ತು ಕೊಡುವ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಇವತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಕೃಷಿ ಒತ್ತು ಕೊಡುವ ವಿಚಾರಗಳಿದೆ. ಅದು ಪಂಜಾಬ್ ಇರಲಿ, ಆಂಧ್ರ ಇರಲಿ, ಬೇರೆ ಬೇರೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಕೂಡ ಇದು ಕೃಷಿಗೆ ಪ್ರಧಾನ ಇದೆ. ನಮ್ಮಲ್ಲಿ ಇವತ್ತು ಏನಾಗಿದೆ, ನಮ್ಮ ಜಿಲ್ಲೆಯಲ್ಲಿ ಹಿಂದಿನಲ್ಲಿ ಕೂಡ ನಾವು ಅತ್ಯುತ್ತಮವಾದ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದು ಸ್ವಯಂ ಪ್ರೇರಿತ ಇಂಡಸ್ಟ್ರಿ, ಸ್ವಯಂ ಕೆಲಸಕ್ಕೆ, ಬೇರೆ ಬೇರೆ ಪ್ರದೇಶಕ್ಕೆ ಮತ್ತು ಬೇರೆ ಬೇರೆ ಜಾಬ್ಗೆ ಹೆಚ್ಚಿನ ಒತ್ತು ಕೊಡುವ ಸಂದರ್ಭದಲ್ಲಿ ಎಲ್ಲಿಯೆಲ್ಲ ಈ ರೀತಿಯ ಕೃಷಿ ಭೂಮಿ ಇದೆಯಾ ಬಹುತೇಕ ಇವತ್ತು ಬರಡಾಗುವಂತಹ ಪರಿಸ್ಥಿತಿ ಆಗಿದೆ. ಅದನ್ನು ಗುರುತಿಸಿಕೊಂಡು ಇಲ್ಲಿರುವಂತಹ ಸಮಸ್ಯೆಯನ್ನು ತಪ್ಪಿಸಬೇಕಂತ ಹೇಳಿ ವಸಂತ ಕೋನಾಜಿ ಅವರ ಮತ್ತು ಅವರ ಸಹೋದರರು ಕೂಡ ಇದ್ರು. ಬಹಳ ಅವರೆಲ್ಲ ಈ ಮಾಧ್ಯಮ ಕೇಂದ್ರದವರು ಸಂಘ ಸೇರಿಕೊಂಡು ಬಹುಶಃ ಈ ಒಂದು ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಕೂಡ ಇವತ್ತು ಕೃಷಿ ಪ್ರಧಾನವಾಗಿ ತನ್ನ ತೊಡಗಿಸಿಕೊಳ್ಬೇಕೆಂಬ ಉದ್ದೇಶದಿಂದ ಬಹುಶಃ ಬರಡು ಭೂಮಿಯನ್ನು ಇವತ್ತು ನೋಡಿಕೊಂಡು ಅದನ್ನು ಇವತ್ತು ಹದ ಮಾಡಿ ಅದನ್ನು ಇವತ್ತು ಕೃಷಿ ಮಾಡಿ ಹೇಗೆಂದ್ರೆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅದರಿಂದ ಬಹುಶಃ ಫಲವತ್ತಾದ ಅಕ್ಕಿಯನ್ನು ತೆಗೆದು ಅದೇ ಅಕ್ಕಿಯಿಂದ ನಾವು BM ಕಾಲೇಜಿನಲ್ಲಿ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆಯನ್ನು ಕೂಡ ಅವತ್ತು ಮಾಡಲಾಗಿದೆ. ಯಾಕೆ ಹೈಸ್ಕೂಲ್ ತನಕ ಮಾತ್ರ ಬಿಸಿ ಊಟದ ವ್ಯವಸ್ಥೆ ಇದೆ, ಕಾಲೇಜಿನಲ್ಲಿ ಇಲ್ಲ. PUC ಮಕ್ಕಳು ಅದರಿಂದ ಅದಕ್ಕಾಗಿ ಬಹುಶಃ ಇವತ್ತು ಇದೊಂದು ಸ್ಯಾಂಪಲ್, ಒಂದು ಎಕ್ಸ್ಪೆರಿಮೆಂಟ್ ಆಗಿ ಇವತ್ತು ಬೇರೆ ಬೇರೆ ಕಡೆಗೆ ಇವತ್ತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನನಗೆ ವಿಶ್ವಾಸ ಇದೆ, ಮಾಧ್ಯಮ ಕೇಂದ್ರದ ಸಂಪೂರ್ಣವಾದ ನೇತೃತ್ವ, ಕೋಟೇಕರ್ ಸೊಸೈಟಿ ಅಂತ ಸಂಘ ಸಂಸ್ಥೆಯ ಒಂದು ಸಹಕಾರ, ಮೇಗಿನ ಮನೆ ಪ್ರವೀಣ್ ಶೆಟ್ಟಿ ಮತ್ಸ್ಯಂ ಶೆಟ್ಟಿ ಕೂಡ ಇಂತಹ ಒಂದು ಕುಟುಂಬಸ್ಥರನ್ನು ಕೆಲವೊಂದು ಆ ಸಂಘ ಸಂಸ್ಥೆ ಅಂತ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಗುರುತಿಸಿಕೊಂಡು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅದಕ್ಕೆ ಸಂಘಟನೆ ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ಮಾಧ್ಯಮಕ್ಕೆ ಕೋಟೇಕರ್ ಸೊಸೈಟಿ ಮುಖಾಂತರ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ರೀತಿಯ ಸಮಿತಿ ಮಾಡಿಕೊಂಡು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆ ಸಹಕಾರ ಪಡೆದುಕೊಂಡು ಸ್ಥಳೀಯ ಸಂಸ್ಥೆಯ ಸಂಪೂರ್ಣವಾದ ಸಹಾಯಕದೊಂದಿಗೆ
ಇಡೀ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಬರಡು ಭೂಮಿ ಇದೆ ಅದನ್ನೆಲ್ಲ ಗುರುತಿಸಿಕೊಂಡು ಫಲವತ್ತಾದ ಉಳ್ಳಾಲ ತಾಲೂಕನ್ನು ನಿರ್ಮಾಣ ಮಾಡಲು ನಿಮ್ಮ ಏನು ಕನಸಿದೆ ಅದನ್ನು ಯೋಜನೆ ನನಸು ಮಾಡಲು ನನ್ನ ಎಲ್ಲಾ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಇದು ಹಲವಾರದಲ್ಲಿ ಪ್ರಯೋಜನಕಾರಿಯಾಗಿ ಒಂದು ವಿಚಾರ ಕೂಡ ಇವತ್ತಾಗಿದೆ. ಮುಂದೆ ಎಲ್ಲಿಗೂ ಎಲ್ಲ ಕೂಡ ಇಲ್ಲಿ ಬದುಕುಗೊಳ್ಳಿ ಸಿಕ್ಕುವಂತ ಅವಕಾಶ. ಸೆಕೆಂಡ್, ನಮ್ಮ ಮಣ್ಣಿನ ಗುಣಗಳೇನು ಅಂತ ಅರ್ಥ ಮಾಡಿಕೊಳ್ಳುವಂತ ಅವಕಾಶ. ರೈತರ ವಿಚಾರಗಳು ಬಹುಶಃ ಹೇಗೆ ಇವತ್ತು ಅಕ್ಕಿ ತಯಾರಾಗ್ತದೆ, ಹೇಗೆ ಆಗ್ತದೆ ಏನಂತ ಹೇಳೋ ಇದೊಂದು ನೇರವಾದೊಂದು ಮಾಹಿತಿ ಮಾತ್ರ ಅಲ್ಲ, ಅವನು ತೊಡಗಿಸಿಕೊಂಡು ಬಹುಶಃ ಇವತ್ತಿಲ್ಲಿ ಬಂದಂತ ಮಕ್ಕಳೆಲ್ಲ ಕೂಡ ಮನೆಯಲ್ಲಿ ಬೇಕಾದಷ್ಟು ಬರಡು ಭೂಮಿ ಇರ್ಬೋದು, ಯಾರು ಉಪಯೋಗ ಮಾಡದೆ ಇಲ್ಲಿ ಬಂದ ಕಾರಣ ಅವರವರ ಕುಟುಂಬಸ್ಥರ ಮನೆಯ ಆ ಭೂಮಿಯನ್ನು ಫಲವತ್ತಾಗಿ ಮಾಡಲಿಕ್ಕೆ ಇದೆಲ್ಲ ಕೂಡ ಒಂದು ಪ್ರೇರಣೆ ಕಾರಣ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನೊಬ್ಬ ಶಾಸಕನಾಗಿಯೋ ಅಥವಾ ಸಭಾಧ್ಯಕ್ಷನಾಗಿಯೋ ಇನ್ನೊಂದಾಗಿಯೋ ನಿಮ್ಮೆಲ್ಲ ಸಹೋದರನಾಗಿ ಒಬ್ಬ ಪ್ರತಿನಿಧಿಯಾಗಿ ಈ ಸಮಾಜದ ಒಬ್ಬ ಸತ್ವಜ ಆಗಿ ನಮ್ಮ ಅಧಿಕಾರ ಇರಲಿ ಅಧಿಕಾರ ಇಲ್ಲದಿರಲಿ ಮುಂದಿನ ದಿನದಲ್ಲಿ ಯಾವಾಗಲೂ ಕೂಡ ಈ ರೀತಿಯ ಕೆಲಸ ಆಗುವಾಗ ನಾನು ಮುಂದೆ ನಿಂತು ನಿಮ್ಮ ಜೊತೆ ಸೇರಿಕೊಂಡು ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ನಾನು ಹೇಳಿಕೊಳ್ತಾ ಎಲ್ಲ ಶಾಲೆ ಕಾಲೇಜು ವಿದ್ಯಾರ್ಥಿನಿಗಳಿಗೆ ಆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಶಿಕ್ಷಕ ವರ್ಗದವರಿಗೆ, ಯಾಕಂತ ಹೇಳಿದ್ರೆ ಪ್ರಾಂಶುಪಾಲರಿಗೆ ಶಿಕ್ಷಕ ವರ್ಗದವರಿಗೆ ವರ್ಷಕ್ಕೆ ವಾರಕ್ಕೆ 1-2 ರಜೆ ಸಿಕ್ಕುವುದು. ಆದ್ರೆ ಆ ರಜೆಯಲ್ಲಿ ಅವರು ಕೂಡ ಕುಟುಂಬಸ್ಥರಿದ್ದಾರೆ, ಅವರು ಕೂಡ ಮಕ್ಕಳಿದ್ದಾರೆ, ಅವರಿಗೆ ಕೂಡ ಸಂಬಂಧಿಕರಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮ ನಿಮ್ಗೆಲ್ಲ ಕೂಡ ಹೋಗ್ಲಿಕ್ಕೆ ಬಹಳ ಚೆನ್ನಾಗಿದೆ. ಆದ್ರೆ ಎಲ್ಲವನ್ನು ಕೂಡ ಬದಿಗಿಟ್ಟು ಸಾಮಾಜಿಕವಾದ ಚಿಂತನೆ, ವಿದ್ಯಾರ್ಥಿಗಳ ಭವಿಷ್ಯದ ವ್ಯಕ್ತಿತ್ವದ ಚಿಂತನೆ, ಇದು ಒಂದು ನಮ್ಮ ಭೂಮಿಗೆ ಬಲ ಈ ಒಂದು ಪ್ರಯೋಜನಕಾರಿ ಹೇಳಿಕೊಂಡು ಅದನ್ನೆಲ್ಲ ಬದಿಗಿಟ್ಟುಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಂದು ಆ ಸಹಕಾರ ಕೂಡ ನಿಮ್ಮನ್ನೆಲ್ಲ ನಾವು ಇಡೀ ನಮ್ಮ ಕ್ಷೇತ್ರ ಜನರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಗೆಲ್ಲರಿಗೂ ಕೂಡ ಸಲ್ಲಿಸ್ತೇನೆ. ಈಗ ಉಳುಮೆ ಮಾಡುವ
ಉಳ್ಳಾಲ ಪತ್ರಕರ್ತರ ಸಂಘ ದ ಕನಸನ್ನು ಕೋಟೆಕರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ KVK ಮತ್ತು ಬಾಲಾಂಜನೇಯ ಸಂಸ್ಥೆ ಹಾಗೂ ಮೇಘನ ಶೆಟ್ಟಿ ಇವತ್ತು ಅವರ ಕುಟುಂಬಸ್ಥರು, ಅದೇ ರೀತಿ ನಮ್ಮ ಈಶ್ವರನ್ ಅವರ ಕುಟುಂಬಸ್ಥರು, ಈ ಪ್ರವೀಣ್ ಮೇಘನ ಮನೆ ಇವರೆಲ್ಲರೂ ಕೂಡ ಮತ್ತು ವಿವಿಧ ಸಂಘ ಸಂಸ್ಥೆಯರು ಸಹಕಾರ ಕೊಡುವ ಮೂಲಕ ಒಂದು ಅಭೂತಪೂರ್ವದ ಕಾರ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಪ್ರಥಮವಾಗಿ ನನ್ನ ಶುಭಾಶಯವನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ಇದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಕಾರ್ಯಕ್ರಮ ಆಗ್ತದೆ. ಒಂದನೇ ಅತ್ಯಂತ ಇವತ್ತು ಇದರ ಪ್ರಯೋಜನಕಾರಿಯಾದಂಥ ಒಂದು ಯೋಜನೆ ಯಾವುದಂತ ಹೇಳಿದರೆ, ತುಳುನಾಡಿನ ಮಣ್ಣಿನ ಸಂಸ್ಕೃತಿ ಏನಿದೆ, ಅದರ ಶಕ್ತಿ ಏನಿದೆ, ಮೊದಲೇ ಆಚಾರ ಏನಿದೆ, ಮತ್ತು ಇಲ್ಲಿ ಕೃಷಿ ಭೂಮಿಗೆ ಇದನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಈಗಿನ ಆಧುನಿಕ ತಂತ್ರಜ್ಞಾನದಲ್ಲಿ ತಿಳಿಸಿಕೊಡುವಂಥ ಒಂದು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಒಂದು ಇವತ್ತು ಕಾರ್ಯಕ್ರಮ ಇವತ್ತಾಗಿದೆ. ಅದರ ಜೊತೆಯಲ್ಲಿ ಇವತ್ತು ರೈತರು ಪಡುವಂಥ ಕಷ್ಟ ಏನಿದೆಯಾ, ಅವರ ಶ್ರಮೆ ಏನಿದೆಯಾ, ಇದನ್ನು ಯಾರು ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಪರಿಚಯ ಭಾಳಷ್ಟು ಕಡಿಮೆ. ಅದು ಇವತ್ತು ಆ ಒಂದು ಗದ್ದೆಗೆ ಇಳಿದು ಅಲ್ಲಿ ಬಹುಶಃ ಇವತ್ತು ಟಿಲ್ಲರ್ ಮುಖಾಂತರ ಅದನ್ನು ಇವತ್ತು ನಾವು ಉಳುಮೆ ಮಾಡಿ ಅದರ ಜೊತೆಯಲ್ಲಿ ಇವತ್ತು ಆ ಎತ್ತಿನ ಮೂಲಕ ಅದಕ್ಕೆ ಆ ಒಂದು ಚಾಲನೆ ಕೊಟ್ಟು ಇದೆಲ್ಲ ಹಿರಿಯರು ನಮ್ಮ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ದ ರೈತರು ಅವ್ರು ಪಡುವಂಥ ಶ್ರಮವನ್ನು ಕಣ್ಣಾರೆ ಕಂಡು ಅದನ್ನು ಪ್ರಾಕ್ಟಿಕಲಿ ಎಕ್ಸ್ಪೆರಿಮೆಂಟ್ ಆಗುವಂಥ ವಿಚಾರ ಕೂಡ ಇವತ್ತು ಆಗಿ ಆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸಿಕೊಳ್ತದೆ. ಹೆಚ್ಚಿನದು ಏನಾಗಿದೆ ಅಂತ ಹೇಳಿದರೆ, ಯಾವೊಂದು ಬರಡು ಭೂಮಿ ಇದೆಯಾ ಆ ಬರಡು ಭೂಮಿಯನ್ನು ಸಂಘ ಸಂಸ್ಥೆಯವರು, ಪತ್ರಕರ್ತರ ಸಂಘ ಸಂಸ್ಥೆಯವರು, ಸೊಸೈಟಿಯವರು, ಊರ ಹಿರಿಯ ಕಿರಿಯರು ಎಲ್ಲರೂ ಕೂಡ ಸೇರಿಕೊಂಡ್ರೆ ಆ ಬರಡಾದ ಭೂಮಿಯನ್ನು ಅದು ನಮಗೆ ಹದ ಮಾಡಿ ಅದನ್ನು ಕೃಷಿ ಭೂಮಿಗೆ ಪರಿವರ್ತನೆ ಮಾಡಲಿಕ್ಕೆ ಒಂದು ತೋರಿಸಿಕೊಡುವಂತಹ ಒಂದು ಮಾರ್ಗದರ್ಶನದ ಒಂದು ಎಜುಕೇಷನ್ ಪ್ರೋಗ್ರಾಮ್ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ನಾನು ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರನ್ನು ಸರ್ವ ಸದಸ್ಯನು, ಇದಕ್ಕೆ ಸಹಕಾರ ಜಿಲ್ಲಾ ಪತ್ರಕರ್ತರ ಸಂಘದವರನ್ನು, ಅದೇ ಕೋಟೆಕರ್ ಸಹಕಾರಿ ಸಂಘದ ಅಧ್ಯಕ್ಷ ಕೃಷ್ಣರೆಡ್ಡಿ ಮತ್ತು ಎಲ್ಲ ಸಮಿತಿಯ ಸದಸ್ಯರನ್ನು, ಬಾಲಾಂಜನೇಯ ಕ್ಲಬ್ನವರು, ವಿವಿಧ ಕ್ಲಬ್ನವರು ಜೊತೆಯಲ್ಲಿ ಊರವರಿಂದ, ಅದು ಪ್ರವೀಣ್ ಶೆಟ್ಟಿ ಮೇಗಿನ ಮನೆಯಲ್ಲಿ, ತಿಮ್ಮಪ್ಪನವರ ಮನೆಯಲ್ಲಿ, ಈಶ್ವರನವರ ಮನೆಯಲ್ಲಿ ಯಾರಲ್ಲಿ ಸಹಕಾರ ಕೊಟ್ಟಿದ್ದಾರ ಅವರೆಲ್ಲರಿಗೂ ಕೂಡ ಇಡೀ ನಮ್ಮ ಕ್ಷೇತ್ರದ ವಿದ್ಯಾರ್ಥಿ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಇದು ಬಹುಶಃ ಬರೇ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಊರವರಿಗೆ ಮಾತ್ರ ಒಂದು ಎಜುಕೇಷನ್ ಪ್ರೋಗ್ರಾಮ್ ಅಲ್ಲ, ಇದೆಲ್ಲ ನಮ್ಮಂಥ ರಾಜಕಾರಣಿಗಳಿಗೆ ಕೂಡ ಒಂದು ಮಾಹಿತಿ, ಒಂದು ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಮುಂದಿನ ವರ್ಷ ನಾವೆಲ್ಲ ಸೇರಿಕೊಂಡು ಅದಕ್ಕೆ ನಮ್ಮ ಒಂದು ಸಹಕಾರ ಕೊಡುವ ಮೂಲಕ ನಮ್ಮ ಇಡೀ ತಾಲೂಕು ವ್ಯಾಪ್ತಿಯಲ್ಲಿ ಎಷ್ಟು ಬರಡು ಭೂಮಿ ಇದೆ ಅದನ್ನು ತಹಶೀಲ್ದಾರ್ ಮುಖಾಂತರ ಅದನ್ನು ನಾವು ಸರ್ವೆ ಮಾಡಿ, ಕೃಷಿ ಯೋಜನೆ ಮುಖಾಂತರ ಅದರ ಸಾಯಿಲ್ ಟೆಸ್ಟನ್ನು ಮಾಡಿಸಿ, ಬರಡಾದಂಥ ಭೂಮಿಯನ್ನು ಅದನ್ನು ಹದ ಮಾಡಿ ಕೃಷಿ ಮಾಡಲಿಕ್ಕೆ ಎಷ್ಟು ಭೂಮಿ ನಮ್ಮ ಇಡೀ ತಾಲೂಕಿನಲ್ಲಿದೆ ಅದನ್ನು ನಾವು ಗ್ರಾಮವಾರದ ಕೇಂದ್ರೀಕೃತಗೊಳಿಸಿ, ಗ್ರಾಮ ಮಟ್ಟದಲ್ಲಿ ಉಳ್ಳಾಲ ಪತ್ರಕರ್ತರ ಸಂಘ, ಅಲ್ಲೇ ಗ್ರಾಮ ಪಂಚಾಯತ್ನವರು, ಸ್ಥಳೀಯ ಸಂಸ್ಥೆಯ ಸಂಘ ಅಧ್ಯಕ್ಷ ಸದಸ್ಯರು, ಕೋಆಪರೇಟಿವ್ ಸೊಸೈಟಿ, ನಮ್ಮ ಕೋಟೆಕರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ಅವರ ಬ್ರಾಂಚ್ಗಳು ಮತ್ತು ಇನ್ನಿತರ ಸೊಸೈಟಿಗಳು ನಾವು ಮತ್ತು ಎಲ್ಲ ಕ್ಲಬ್ ಅವರನ್ನು ಸಂಪೂರ್ಣವಾಗಿ ಸೇರಿಸಿಕೊಂಡು ಇಡೀ ತಾಲೂಕಿನಲ್ಲಿ ಈ ಬರಡು ಭೂಮಿಯನ್ನು ಇವತ್ತು ಕೃಷಿ ಪರಿವರ್ತಿಸಿ ಫಲವತ್ತಾದ ಉಳ್ಳಾಲವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಈ ರೂಪರೇಷೆಗಳು ಮುಂದಿನ ವರ್ಷಕ್ಕೆ ಈಗಿಂದಲೇ ಕೂಡ ನಾವು ಪ್ರಾರಂಭ ಮಾಡ್ತೇವೆ. ಇದಕ್ಕೆ ನಮ್ಮ ಊರವರೆಲ್ಲರೂ ಕೂಡ ತಮ್ಮ ಸಹಕಾರ ಇವತ್ತು ಕೊಡಬೇಕಂತೇಳಿ. ಈಗ ಕೃಷಿ ಇಲಾಖೆಗಳು ಕೇವಲ ಮಾಹಿತಿಗಾಗಿ ಮಾತ್ರ ಸೀಮಿತವಾಗಿದೆ. ಅವರು ಪ್ರಾಕ್ಟಿಕಲ್ ಆಗಿ ಯಾರಿಗೂ ಸಹ ನಿಜವಾಗಿ ಅವರು ಏನಾದ್ರು ಮಾಡ್ತಾ ಇರುವಂತ ಆರೋಪ ಇದೆ. ಇದಕ್ಕೆ ಏನು ಕ್ರಮ? ಅದರಿಂದಾಗಿ ಈಗ ಗದ್ದೆಗಳು ನೋಡಿ, ಆರೋಪ ಮಾಡಲಿಕ್ಕೆ ಯಾರಿಗೂ ಕೂಡ ಸುಲಭ. ನಾವು ಆರೋಪ ಮಾಡೋದಕ್ಕಿಂತಲೂ ನಾವು ಏನು ಮಾಡಬೇಕಂತ ಹೇಳಿ ಅದನ್ನು ನಾವು ಕೃಷಿ ಇಲಾಖೆ ಮುಖಾಂತರ ಮಾಡಿಸುವ. ಇಲ್ಲಿಯ ತನಕ ಬಹುಶಃ ಏನು ಇವತ್ತು ನಮ್ಮ ಈಗ ನೀವು ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದವರು ಈ ರೀತಿಯ ಕಾರ್ಯಕ್ರಮ ಮಾಡೋ ಮೂಲಕ ಇವತ್ತೊಂದು ಇಲಾಖೆ ಅಧಿಕಾರಿಗಳಿಗೆ ಕೂಡ ಒಂದು ಯೋಜನೆ ಕೊಟ್ಟಿದ್ದಾರೆ. ಏನಾದರೂ ನಾವು ಇಲಾಖೆ ಒಂದು ಹೆಜ್ಜೆ ಮುಂದೆ ಬಂದರೆ ಊರವರು 10 ಹೆಜ್ಜೆ ನಮ್ಮ ಜೊತೆ ಬರ್ತೇವೆ ಎಂಬ ಭಾವನೆಗಳು ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೇವೆ. ಆದ ಕಾರಣ ಹಿಂದಿದನ್ನೆಲ್ಲ ಬಿಟ್ಟು ಈಗ ಒಂದು ಮಾದರಿಯಾಗಿ ತಾವು ಮಾಡಿದ್ದೀರಿ. ಇನ್ನು ಮುಂದಕ್ಕೆ ಅದನ್ನು ಹೇಗೆ ಎಲ್ಲ ಜೊತೆಯಾಗಿ ಒಂದು ಟೀಮ್ ವರ್ಕ್ ಆಗಿ, ಅದು ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಜಾತಿ ವರ್ಗದ ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಸ್ಪೋರ್ಟ್ಸ್ ಕ್ಲಬ್ಗಳು, ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನವರು ಮತ್ತು ಎಲ್ಲ ಸೊಸೈಟಿಗಳು ಸೇರಿಸಿಕೊಂಡು ಇಡೀ ನಮ್ಮ ತಾಲೂಕಿನಲ್ಲಿ ಒಂದು ಮಾದರಿಯಾಗಿ ಒಂದು ಸಿಸ್ಟಮೆಟಿಕ್ ಆಗಿ ನಾವು 1-2 ವರ್ಷ ಏನಾದ್ರು ಮಾಡಿದರೆ ಮುಂದೆ ಅದು ಬಂದವರು ಅದನ್ನು ಮುಂದೆ ತಗೊಂಡು ಹೋಗುವಂಥ ಕೆಲಸ ಖಂಡಿತವಾಗಿ ಮಾಡ್ತಾರೆ. ಅದಕ್ಕೆ ಬೇಕು ಎಲ್ಲ ಮಾಹಿತಿ, ಅದಕ್ಕೆ ಬೇಕಾಗುವ ಒಂದು ಸಾಮಾಜಿಕವಾದ ಒಂದು ಸಂಘಟನೆ, ಒಂದು ಟೀಮ್ ಬೇಕಾ, ಆರ್ಥಿಕ ವ್ಯವಸ್ಥೆ, ಇದನ್ನೆಲ್ಲ ಒಟ್ಟು ಸೇರಿ ಜೊತೆ ಕೂತ್ಕೊಂಡು ಮಾಡುವ. ನನಗೂ ನಿನ್ನೆ ರಾತ್ರಿ ಬಂದೆ 11-12 ಗಂಟೆಗೆ ಬೆಂಗಳೂರಿಂದ. ನಾನು ಹೇಳಿದೆ ಬೆಳಿಗ್ಗೆ ಬೇಗ ಬಂದು ಬೇಗ ಹೋಗ್ತೇನೆ. ಅದಕ್ಕಾಗಿ 8:45 ಅಂದ್ರೆ ನಮ್ಮ ಹತ್ರ ಹೇಳಿದರು.
ಇಲ್ಲಿ ಬಂದಾಗ ಬಹುಶಃ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕಾಯ್ತಾ ಇದ್ದಾರೆ ಇದರಲ್ಲಿ. ಇಷ್ಟೊತ್ತಿಲ್ಲಿ ನಿಂತಿದ್ರೆ ಅದು ತುಳುನಾಡಿನ ಮಣ್ಣಿನ ಶಕ್ತಿ ಇಲ್ಲಿ ಒಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ಮತ್ತು ತುಳುನಾಡಿನ ಸಂಸ್ಕೃತಿ ಇದೆಯಲ್ಲ ಅದನ್ನು ನಮಗೆ ಇಲ್ಲಿ ನಿಲ್ಲಿಸಿದೆ. ಇಲ್ಲಿ ನಾವು ಬಂದಾಗ ಇದು ನಮ್ಮ ನಿಜವಾದ ತುಳುನಾಡಿನ ಸಂಸ್ಕೃತಿ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಇವತ್ತಿನ ಪಿಲಾರ್ನ ಈ ಗದ್ದೆಯಲ್ಲಿ ನಮಗೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದು ಸಣ್ಣವರು, ದೊಡ್ಡವರು, ಶಿಕ್ಷಕರು, ಅಶಿಕ್ಷಕರು, ಶ್ರೀಮಂತರು, ಬಡವರು, ಸ್ಥಾನ ಇದ್ದವರು, ಸ್ಥಾನ ಇಲ್ಲದವರು, ನಾವೆಲ್ಲ ತುಳುನಾಡಿನ ಮಕ್ಕಳಂತ ಹೇಳಿಕೊಂಡು ಈ ಗದ್ದೆ ಕೆಸರಲ್ಲಿ ಆಟ ಆಡುವಂಥದ್ದು, ಭಾಗವಹಿಸುವಂಥದ್ದು, ಏನು ನಾವು ಇದು ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲ ಕಡೆ ಇತ್ತು. ಆಯ್ತಾಗೆ ಆದ ಕಾರಣ ಇವತ್ತು ಈ ಸಂಘ ಸಂಸ್ಥೆಗಳು ಈ ಒಂದು ತುಳುವಿನ ಸಂಸ್ಕೃತಿ ಮುಂದೆ ತಗೊಂಡು ಹೋಗ್ತಾರಲ್ಲ, ಅದು ನಮ್ಗೆ ಅತ್ಯಂತ ಸಂತೋಷ. ಇವರು ಇಷ್ಟೆಲ್ಲ ದಿವಸ ಇವರಿಗೆ ನೋಡಿ, ಇವರಿಗೂ ಕೂಡ ಫ್ಯಾಮಿಲಿ ಇದೆ, ಇವರಿಗೂ ಕೂಡ ಕುಟುಂಬಸ್ಥರಿದ್ದಾರೆ, ಇವರಿಗೂ ಕೂಡ ಬೇರೆ ಬೇರೆ ಕೆಲಸಗಳಿದೆ. ಅದೆಲ್ಲ ಬಿಟ್ಟು ಇದಕ್ಕೆ ಬೇಕಾಗಿ ಇಷ್ಟೆಲ್ಲ ದಿವಸ ಸಮಯ ಅವ್ರಿಗೆ ಮೀಸಲಿಡುವಾಗ ನಾನು ಅರ್ಧ ದಿವಸ ನಾನು ಬೇರೆ ಕೆಲಸ ಬಿಟ್ಟು ಇದಕ್ಕೆ ಮೀಸಲಿಟ್ಟರೆ ಅದು ಏನು ಕೂಡ ತಪ್ಪಾಗೋದಿಲ್ಲ. ನಾನು ಎಲ್ಲಿ ಹೋಗಲಿಲ್ಲ, ಅವ್ರು ನಾನು ಶ್ರಮಿಸ್ತಾರೆ ಅಂತ ನನಗೆ ಖಂಡಿತವಾಗಿ ಗೊತ್ತಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ತನ್ನ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಕೂಡ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರಾದಂತಹ ಸನ್ಮಾನ್ಯ UT ಖಾದರ್ ಅವರು ಬೆಳಿಗ್ಗೆ ಸರಿಯಾಗಿ 9:15 ಆಗಮಿಸಿ ಈವರೆಗೂ ನಮ್ಮ ಕೃಷಿ ಮತ್ತು ಕೃಷಿ ಚಟುವಟಿಕೆಗಳ ಮೇಲೆ ಆಸಕ್ತಿ ಹಾಗೂ ಅದೇನು ಎಂದು ಕಲಿಯುವ ಉದ್ದೇಶದಿಂದ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿನಿಯರ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ಈ ಕೆಸರಲ್ಲಿ ನಿಂದೆದ್ದು ಅವರು ಸಂಭ್ರಮಿಸ್ತಾರೆ ಅಂತ ಹೇಳಿದ್ರೆ ನಮಗೆ ಅದಕ್ಕಿಂತ ದೊಡ್ಡ ಸಂತೋಷ ಏನಿಲ್ಲ. ಇವತ್ತು ನಮ್ಮ ಬಿಳಿ ಶರ್ಟ್ ಅಲ್ಲಿ ಕೆಸರಾಗ್ತದೋ ಅಥವಾ ಕೆಲ್ಲು ತಾರಿದ ಕಾಲಿಗೆ ಏನಾದರೂ ತಾಗ್ತದೋ ಅನ್ನುವಂತಹ ಭಯ ನಮ್ಮಲ್ಲಿದ್ದು ನಾವು ಗದ್ದೆಗೆ ಇಳಿಯದಿದ್ರೂ ಕೂಡ ಅವರ ಪ್ರೋಟೋಕಾಲ್ ಏನಿದೆ ಅದನ್ನೆಲ್ಲವನ್ನು ಮರೆತು ಕೃಷಿಕರ ಜೊತೆಗೆ ಕೃಷಿಯ ಆಸಕ್ತಿಯ ವಿದ್ಯಾರ್ಥಿಗಳ ಜೊತೆಗೆ ಈ ಪರಿಯಲ್ಲಿ ಅವರು ತೊಡಗ್ತಾರೆ ಅಂತ ಹೇಳಿದ್ರೆ ನಿಜವಾಗಿ ಅದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅನ್ನುವಂತಹ ಒಂದು ಮಾತು ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದೆ. ಅದು ಕೃಷಿ ಚಟುವಟಿಕೆ ಇರಬಹುದು ಅಥವಾ ಇನ್ಯಾವುದೇ ಧಾರ್ಮಿಕ ಕಾರ್ಯಕ್ರಮ, ಕ್ರೀಡೆ ಇರಬಹುದು, ಕಂಬಳ ಇರಬಹುದು, ಎಲ್ಲ ಬಿಟ್ಟು ನಮ್ಮ ಇಲ್ಲಿಯ ತುಳುನಾಡಿನ ನೇಮ ನಡಾವಳಿಗಳಿರ್ಬೋದು, ಅದರಲ್ಲಿ ಕೂಡ ನಮ್ಮ ಶಾಸಕರು ಮತ್ತು ಸ್ಪೀಕರ್ ಅತ್ಯಂತ ಒಂದು ಪ್ರಾಂಜಲ ಮನಸ್ಸಿನಿಂದ ಭಾಗವಹಿಸ್ತಾ ಇರುವಂತದ್ದನ್ನ ನಾವು ಇಲ್ಲಿವರೆಗೆ ನೋಡಿಕೊಂಡು ಬಂದಿದ್ದೇವೆ. ಆದರೆ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ಇಷ್ಟು ಹೊತ್ತು ಅವರು ಈ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಪರಿಸರದಲ್ಲಿ ಭಾಗವಹಿಸ್ತಾ ಇರುವುದು ಬಹಳ ಸಂತೋಷ ಆಗಿದೆ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ಹಲವಾರು ಚಟುವಟಿಕೆ ಮತ್ತು ಗ್ರಾಮೀಣ ಬದುಕಿಗೆ ಪೂರಕವಾದಂತಹ ಪರಿಸರವನ್ನು ನಿರ್ಮಿಸಬೇಕು ಅನ್ನುವಂತಹ ಒಂದು ಉದ್ದೇಶದೊಂದಿಗೆ ಏನು ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಅದಕ್ಕೆ ಸದಾ ನಮ್ಮ ಬೆಂಬಲ ಇದೆ ಅನ್ನುವಂತಹ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಪರಿಸರದ ಕೃಷಿಕರು ಮಾತ್ರ ಅಲ್ಲದೆ ಎಲ್ಲ ಜನತೆ ಅವರ ಈ ಒಂದು ಏನು ಘನ ಉದ್ದೇಶ ಇದೆ ಅದನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲರನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರೋತ್ಸಾಹಿಸ್ತಾ ಇರುವಂತಹ ಸನ್ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಅವರಿಗೆ ಈ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡ್ತಾ ಇರುವಂತಹ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉಳ್ಳಾಲ ವಲಯ ಯಾವುದೇ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಮಗೆ ಮೊದಲು ಕರೆದು ಸಹಕಾರ ಕೊಡ್ತಾ ಇರುವಂತಹ ಒಂದು ಸಹಕಾರ ಸಂಸ್ಥೆ ಅದು. ಅವರ ಬೇರೆ ಬೇರೆ ಏನೇ ತಾಪತ್ರಯಗಳಿದ್ರೂ ಕೂಡ ನೀವು ಮಾಡುವಂತಹ ಕಾರ್ಯ ಅದು ಸಮಾಜಮುಖಿಯಾಗಿರ್ತದೆ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳುವವರು ಅದರ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರಗುತ್ತು ಅವರು. ಅವರ ಜೊತೆಗೆ ಆ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು, ಸಿಬ್ಬಂದಿ ವರ್ಗ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಬಂದಿದೆ. ಅಂತಹ ಅಧ್ಯಕ್ಷರಿಗೆ ಈ ರೀತಿ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರುವುದಕ್ಕೆ ಮತ್ತು ಎಲ್ಲಾ ರೀತಿಯ ಸಹಕಾರವನ್ನು ನೀಡ್ತಾ ಇರುವುದಕ್ಕೆ ಕರ್ನಾಟಕ ರಾಜ್ಯ ಕಾರ್ಯರತ ಪತ್ರಕರ್ತರ ಸಂಘ ಉಳ್ಳಾಲ ವಲಯ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಇನ್ನೋರ್ವರು ಈ ಪರಿಸರಕ್ಕೆ ಮಾತ್ರ ಅಲ್ಲ, ಇಡೀ ಉಳ್ಳಾಲ ತಾಲೂಕಿಗೆ ಎಲ್ಲ ವಿಧದಲ್ಲಿ ಬೇಕಾದವರು ಮತ್ತು ಆಪ್ತರು. ಅವರು ಅನಿವಾಸಿ ಭಾರತೀಯ ಅಂತ ಹೇಳಿದ್ರು ಕೂಡ ನಮಗೆ ಬೇಕಾದಾಗ ಮತ್ತು ಅವರಿಗೆ ಮನಸ್ಸಾದಾಗ ಅವರು ನಮ್ಮೊಟ್ಟಿಗೆ ಭಾರತದಲ್ಲಿ ಇರ್ತಾರೆ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಪ್ರೀತಿಯ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ. ನಾವೆಲ್ಲ ಒಂದು ಗಳಿಗೆ ಬಂದು
ವರದಿ ಮಾಡಬಹುದು ಅಥವಾ ಯಾವುದೋ ಒಂದು ಸಹಕಾರವನ್ನು ನೀಡಬಹುದು. ಆದರೆ ಅನ್ನದಾತ ಅನ್ನುವ ಹೆಸರಿಗೆ ಪರಿಪೂರ್ಣವಾದಂತಹ ಕೃತಿ ಮತ್ತು ಕಾರ್ಯವನ್ನು ನಡೆಸುವವರು ಇವತ್ತು ನಮ್ಮ ಪ್ರವೀಣಣ್ಣ. ಇಲ್ಲಿ ಬಂದವರಿಗೆ, ವಿದ್ಯಾರ್ಥಿಗಳಿಗೆ, ಸದಸ್ಯರಿಗೆ ಮತ್ತು ಈ ಊರಿನ ಜನ ಯಾರೇ ಇವತ್ತು ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬಂದರೂ ಕೂಡ ಅವರ ಹೊಟ್ಟೆ ತಣಿಸುವಂತಹ ಕಾರ್ಯವನ್ನು ಮಾಡ್ತಾ ಇರುವುದು ನಮ್ಮ ಪ್ರೀತಿಯ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ. ಕಾರ್ಯಕ್ರಮಕ್ಕೆ ಅರ್ಧ ಗಂಟೆ ಹತ್ತು ಸರ್ ಇದು ಮಾನಸಿಕವಾಗಿ 24 ಗಂಟೆಗಳೊಟ್ಟಿಗೆ ಉಪಕರಣಗಳೇ ಗೊತ್ತುಂಟು. ಅಂತಹ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಅವರು. ಸದಾಶಿವ ಉಳ್ಳಾಲ್ ಅವರು ಕಳೆದ 25 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಇದ್ರೂ ಕೂಡ ಅವರು ಎಲ್ಲಾ ವಿಧದಲ್ಲಿ ರಾಜಕೀಯವನ್ನು ಮರೆತು ಈ ಸಮಾಜಕ್ಕಾಗಿ ಕೆಲಸ ಮಾಡುವವರು. ಈಗ ಅವರಂತೂ ನಮ್ಮೆಲ್ಲರ ಒಂದು ಪ್ರತಿನಿಧಿ. ಅವರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾದ ಬಳಿಕಂತೂ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುವುದನ್ನು ಮತ್ತು ಅವರ ಸಹಕಾರವನ್ನು ನಿರೀಕ್ಷಿಸ್ತೇವೆ ಮತ್ತು ಅವರು ಮಾಡ್ತಾ ಇದ್ದಾರೆ. ಅಂತಹ ಸದಾಶಿವ ಉಳ್ಳಾಲ್ ಅವರಿಗೆ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮತ್ತು ಪತ್ರಕರ್ತರ ಸಂಘ ಜೊತೆಗೆ ಎಲ್ಲಾ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜೆ ರಮೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಜೆ ರಮೇಶ್ ಅವರ ತಂಡಕ್ಕೆ ಧನ್ಯವಾದಗಳನ್ನು. ಅವಕಾಶವನ್ನ ಈ ಪರಿಸರದಲ್ಲಿ ಸರ್ವರಿಗೂ ಉಪಕಾರ ಆಗುವ ರೀತಿಯಲ್ಲಿ ಗ್ರಾಮ ಸಂಪರ್ಕ ಅಭಿಯಾನದ ಮೂಲಕವೇ ನನ್ನ ಅಧ್ಯಕ್ಷತೆ ಇರಬೇಕು ಅನ್ನುವಂತಹ ಒಂದು ಯೋಜನೆಗಳಾಗಿ ರೂಪಿಸಿಕೊಂಡು ಇಂದು ಹಲವು ವಿಧದ ಕಾರ್ಯಕ್ರಮಗಳು ಉಳ್ಳಾಲ ವಲಯದ ಪತ್ರಕರ್ತರ ಸಂಘ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘಗಳೇ ಹೇಳ್ತಾ ಇರ್ತಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಇದ್ದಾದೆ, ಪ್ರೆಸ್ ಕ್ಲಬ್ಬಿನ ಪದಾಧಿಕಾರಿಯಾಗಿರುವಂತಹ ಪುಷ್ಪರಾಜ್ ಮತ್ತು ಸಂಘದ ಪದಾಧಿಕಾರಿಗಳ ಜೊತೆಗೆ ನಮ್ಮ ಉಳ್ಳಾಲ ವಲಯದ ಅಧ್ಯಕ್ಷರಾಗಿರುವಂತಹ ವಸಂತ ಪಣಾಜೆ ಅವರ ತಂಡ ಕೂಡ ಇಲ್ಲಿ ಸಕ್ರಿಯವಾಗಿದೆ. ಎಲ್ಲಾ ರೀತಿಯ ಸಹಕಾರವನ್ನು ನೀಡಿಕೊಂಡು ಈ ಒಂದು ಕಾರ್ಯಕ್ರಮಗಳು ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟಕ್ಕೂ ರೀಚ್ ಆಗುವ ರೀತಿಯಲ್ಲಿ ಅವರು ಪ್ರಚಾರವನ್ನ ಕೊಡಿಸುವಲ್ಲಿ ಮತ್ತು ಕೊಡುವಲ್ಲಿ ಸಕ್ರಿಯರಾಗಿರುವವರು ವಸಂತ ಪಣಾಜೆ ಅವರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದಗಳನ್ನು ಬೇಕು ಅನ್ನೋದು ನಮ್ಮ ಕಾರ್ಯದರ್ಶಿಯವರ ಕರೆ ಆಗಿತ್ತು. ಈಗಾಗಲೇ ನಾನು ಹೇಳಿದ್ದೇನೆ, ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅವರ ಒಳ್ಳೆಯ ಮನಸ್ಸನ್ನ ನೆನಪಿಸಿಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕು ಅಂತ ಆಲ್ರೆಡಿ ತಿಳಿಸಿದ್ದೇವೆ. ನಾವು ಪತ್ರಕರ್ತರ ಸಂಘ ಕಳೆದ 2 ವರ್ಷಗಳಿಂದ ಪತ್ರಕರ್ತರ ಸಂಘದ ಸದಸ್ಯರಿಗೆ ಅಪಘಾತ ವಿಮಾ ಯೋಜನೆಯನ್ನ ಜಾರಿ ಮಾಡಿದೆ. ಸಂಘದ ಸದಸ್ಯರಾದವರಿಗೆ ಈ ಒಂದು ಅಪಘಾತ ವಿಮಾ ಯೋಜನೆ ಜಾರಿಯಲ್ಲಿರುತ್ತದೆ. ಕಳೆದ ವರ್ಷ ಪ್ರತಿಯೊಂದು ಸದಸ್ಯರಿಗೂ ಕೂಡ ಅಂಚೆ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಕಳೆದ ವರ್ಷ ಆದಿತ್ಯ ಬಿರ್ಲಾ ಒಂದು ಇನ್ಶೂರೆನ್ಸ್ ಕಂಪನಿಯ ಮೂಲಕ ಈ ಒಂದು ಪತ್ರಕರ್ತರಿಗೆ ಅಪಘಾತ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿ ತಂದಿತ್ತು. ಆದರೆ ಈ ಬಾರಿ ನಾವು ರಿಲಯನ್ಸ್ ಒಂದು ಇನ್ಶೂರೆನ್ಸ್ ಕಂಪನಿಯ ಮೂಲಕ ಭಾರತೀಯ ಅಂಚೆ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಈ ಒಂದು ಯೋಜನೆಯನ್ನ ನಮ್ಮ ಎಲ್ಲ ಸದಸ್ಯರಿಗೆ 8 ತಾಲೂಕು ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೆ ನಾವು ಇದನ್ನ ಜಾರಿಗೆ ತರ್ತಾ ಇದ್ದೇವೆ. ಕಳೆದ ಒಟ್ಟು 376 ಮಂದಿ ಸಂಘದ ಸದಸ್ಯರಿದ್ದಾರೆ. ಕಳೆದ ಬಾರಿ 298 ಮಂದಿ ಇದು ಒಂದು ಯೋಜನೆಯನ್ನ ಮಾಡಿಕೊಂಡಿದ್ದರಿಂದ ಒಂದು ಪ್ರಯೋಜನವನ್ನ ಪಡೆದುಕೊಂಡಿದ್ದು, ಈ ಬಾರಿ ಸುಮಾರು 330 ಮಂದಿಗೆ ಈ ಒಂದು ಯೋಜನೆಯನ್ನ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಓರ್ವ ಸದಸ್ಯರಿಗೆ 550 ರೂಪಾಯಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದ ಪತ್ರಕರ್ತರ ಸಂಘದ ವೆಲ್ಫೇರ್ ಫಂಡ್ ಮೂಲಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿಯ ನಿಧಿಯ ಮೂಲಕ ಇದನ್ನ ಭರಿಸಲಾಗುತ್ತದೆ. ಓರ್ವ ಪತ್ರಕರ್ತ ಅದನ್ನ ಇನ್ಶೂರೆನ್ಸ್ ಅನ್ನ ಮಾಡಿದರೆ ಅವರು ರಸ್ತೆ ಅಪಘಾತದಲ್ಲಿ ಅಪಘಾತಕ್ಕೆ ಈಡಾದರೆ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ರೂಪಾಯಿವರೆಗಿನ ಒಂದು ಆಸ್ಪತ್ರೆಯ ಬಿಲ್ ಅನ್ನ ಈ ಇನ್ಶೂರೆನ್ಸ್ ಮೂಲಕ ಪಾವತಿಯನ್ನ ಮಾಡಲಿಕ್ಕಾಗ್ತದೆ. ಮಾತ್ರ ಅಲ್ಲ, ನೀವು ಇದೇ ರೀತಿ ಕೆಲವು ಗತಿಯಲ್ಲಿ ಜಾರಿ ಬಿದ್ದು ಏನಾದರೂ ಆಡಿಕರಿಗೆ ಸೋಣ ಬೇಕಿದೆ. ಈ ಸೋಣದ ತಿಂಗಳು ಈ ಕೆಸರದ ಕಂಡು
ನೀಚಿ ನಡುಗುಣ ಮಣ್ಣದ ಮಣ್ಣಾದ ಬೇರೆ ಮಲ್ಪುನಂಚಿನ ಈ ಪೊತ್ತು ಜವನೀರು ಜೋಕುಲು ಬರಬೇರು ಪೂರ ಒಟ್ಟು ಸೇರ್ತಿನ ಈ ಕಜ್ಜುಗೂ ನಮ್ಮ ಸ್ಪೀಕರ್ ಮಾನ್ಯ ಯುಟಿ ಖಾದರ್ ಚಾಲನೆ ಕೊಡ್ತೇವೆ. ಅರೆ ಅಪ್ಪಿ ಮರ ಎಂತದ್ದು ಒಂದು ತಿಕೇಂದರಿಗೆ ಅರೆ ಅಪ್ಪನ ಮರವು ಬಹುಶಃ ಮುಳು ಜೋಕುಲು లేదు నొప్పు ఒంతు వరకు పట్టాలి అని ఎంచ అప్పుడు నేచి ఎంచ ఆ నేచి కీ అప్పినించ కీ పొట్ట అప్పినించ బాలు ఎంచ బులే ముందు కండ పాయాదు ತೆನೆ ಬಂದಾಗ ಕೊರಲ್ ಬಂದಾಗ ಆ ಕೊರಲೆತ್ತಿನ ಕಂಡ ಎಂಚ ತೋಜುದು ಅವು ಬೆಂದಿನಾಯದು ಮಾತ್ರ ತಿಳಿಯುದು. ಮಣ್ಣು ಕಂಡ ಅವು ನಮ್ಮ ಈ ಭೂಮಿಗೆ ಪಾಡಿನ ಬಿತ್ತು ಒಂಚಿ ರೆಡ್ಡಾದು ರೆಡ್ಡು ನಾಲ್ಕು ಎಡಮಾದಿ ಇಂಚ ಒಂದಕ್ಕೆ 10-15 ಸೇರೊಂದು ಗುಲೆಪುನ ಈ ಗುಲೆ ಉಂಟಲ್ಲ ಅವು ನಮ್ಮ ಬಂಜಿದ ಬಡವು ನಮ್ಮ ನೆತ್ತಿನ ತಂಪು ಮಲ್ಪುನಂಚಿನ ಏಕ ಬಡವು ತಂಪಾದ ಬಡವು ಕಮ್ಮಿಯಾದ ಬಂಜಿ ತಂಪಾಪುನ ಅವಾಗ ಮಂಡ್ಯದ ಏನಲ್ಲ ತಂಪಾದ ಒಗೆಯ ಸಾಧ್ಯ ಉಂಟು. ಈ ನೆಲೆಟ್ ನಮ್ಮ ಹಿರಿಯಾಕಲು ಬಾರನ ಒಲ್ತು ಕಂತೇರು ಬಿದೆನಿ ಎಂಚ ನಾಡಿಯರು ಏತ ಸಮಯಡು ಬಾರು ಪಿತ್ತು ಪಾಡಿಬೇಕಾವು ಕೊರಲಾದು ಅವು ಬಾರಾದ ಎಂಚ ಬುಲೆ ಉಂಟು ಒಂದೇನು ಪೂರ ಅಕುಲು ತಿರುಗಿನ ಅಕುಲು ಪಕ್ಕುಡು 18 ಪೋನಾಗ ಕೊಡಿನೇಜಿ ಪಾಡ್ದು ಇಕಡೆ ಹಿರಿಯರು ಅದು ಇಲ್ಲದ ಯಜಮಾನರು ಕೊನೊಂತೇರು ಇಂಕ್ಲು ಈ ನೇಜಿ ನಡ್ಪುದ ಇದು ಇಲ್ಲೇನೇಜಿ ಇಂಕ್ಲು ಪಕ್ಕುಡು 18 ಪೋನಾಗ ಪೊಟ್ಟು ಗಂಡೋಡು ಕೊಡಿನೇಜಿ ಪಾಡ್ದು ಬೈಲ ಗಂಡೋಡು ನಡುತ್ತ ಎಂಕೇಂಗ ಇದು ಪಟ್ಲ ಕಟ್ಟನ ಕಂಡ ಪೊಟ್ಟು ಮಜಲು ಬೈಲು ಪಟ್ಲ ಇದು ಕಂಡೋನೇನ ನಮ್ಮ ಗುರುತಿಸೋಣ ಕಡ ನೀರುದ ಗಾಂತನ ಮಣ್ಣದ ಹದೋನು ತೂದು ನಮ್ಮ ಹಿರಿಯರನ್ನ ಕುಲುವರಿನ ಕಣ್ಣನ್ನು ಬೇತ ನಮ್ಮನೆ ಗುರುತಿಸೋಂತೆ ಇಲ್ಲದ ಎದುರು ಬಾರೆಪಾಡು ಬಾಕ್ಯಾರ ಇರ್ತದೆ ಆ ಬಾಕ್ಯಾರಡು ಬಾರೆ ಪಾಡ್ದಾಗ ಒಂಜಿ 10 ಜೋಡು ಎರ್ಲು ಇಕಡೆಯನ್ನ ಅಡ ಸತೀಶ್ ಕೊಂಡಾಕೊಂಡೆ ಆ ಬೈಲಿಡ್ಲ ಇತ್ತೆ ಎರ್ಲು ತೋಚ ಎರ್ಲಿನ ಪಿರವುಡು ತಪ್ಪುನ ಜವನಿಯರ್ನ ಉರಲ್ಲ ಕೇಳುಚಿ ಉರಲ್ಲ ಮದತು ಪೋತುಡು ಈ ಬಾರದ ಬಿದೆ ವಾನಮ್ನದ ಬಿದೆನು ನಮ್ಮ ಪಿತ್ತುವ ಪಿರವುದ ಕಾಲಡು ಎಂಕುಲು ಸತ್ಯದ ಬೆಲೆ ಬಂದು ಅತಿ ಕಾಳೆ ಎಂದು ಕೊಂಡಾಗ ಐನು ನಮ್ಮ ಕೊಡಿ ಮರ ಕಟ್ಟದು ನಮ್ಮ ಬುಲೆದು ಕಾತುಂತು ನಡುವುದು ಇಂಚಿನ ಪೂರ ಕೇಳಲು ಇನಿ ಪಿರಕ ಸಂದದು ಇನಿ ಪಡಿಲು ಮೂರ್ದಿನ ಈ ಕಂಡೋಲೆದು ಜೋಕುಲು ಸೇರ್ದು ಈ ಪಡಿಲು ಕಂಡೋಲೆದು ಸಾಗುವಳಿ ಮಲ್ಪುನ ಐ ತೊಟ್ಟುಗು ಬೆನ್ನಿ ಬೆಂದದು ಬಾಳು ಎಂಚ ಬರ್ಪುಡು ನೇಜಿ ಪಾಡರೆ ಕಂಡೊಂದು ರಟ್ಟು ನಮ್ಮನೆ ನಮ್ಮ ಸಾಗುವಳಿ ಮಲ್ಪ ಅಂಚಿ ನೇಜಿ ನಡ್ದು ಒಕ್ಕುಂಚಿ ಬಿತ್ತು ಬಾಳದ ಆ ಕೊಡಿಪು ಏತ ಶಬ್ದನೇನ ನಮ್ಮ ಕಡೆ ಉಂಟು ಸಾಗುವಳಿ ಏಪ ಕಡಿಮೆ ಅಂದ ಆ ಸಾಗುವಳಿಗೆ ಸಂಬಂಧಪಟ್ಟಿನ ಏಕೋ ಪದಕ್ಕುಲು ನಮ್ಮದು ಮಾಜಿದ ಕೋಪು ఇక్కడ కండ అసలు కనపల్లి నాయలు నుగ ಒಂದು ಪೂರ ಇನಿ ಜೋಕ್ಲೆಗೆ ನಮ್ಮ ಮ್ಯೂಸಿಯಂ ತೋಜ ಮಂಚಿನ